ಮರ್ಯಾದೆ ಇಲ್ದೇ ಇರೋ ಜಾಗದಲ್ಲಿ ಚಪ್ಪಲು ಬಿಡಬಾರ್ದು ಅಂತ. ಹೇಗೆ ಅನಿಸ್ತಾ ಇದೆ ಇವಾಗ ರಿಯಾಲಿಟಿ ಶೋ ಇಂದ ಆಚೆ ಬಂದಾದ್ಮೇಲೆ? ನೆಮ್ಮದಿ. ಫ್ರೀ ಆಗಿ ಮಾಡ್ತಾ ಇದೀನಿ ಅನ್ನೋದಕ್ಕೆ ವಿ ಆರ್ ನಾಟ್ ಸಪೋಸ್ ಟು ಲೂಸ್ ಆಲ್ ಅವರ್ ಮಾನ ಮರ್ಯಾದೆ. ಇಲ್ಲ ಸರ್ ಇಟ್ಸ್ ಓಕೆ ಸರ್, ನೀವ್ ಏನ್ ಬೇಕಾದ್ರೂ ಹೇಳಿ ಸರ್, ನೋ ಪ್ರಾಬ್ಲಮ್ ಸರ್, ನಾವ್ ಕೇಳ್ತಾನೆ. ಆತರ ಹುಡುಗಿ ನಾನಲ್ಲ ಗುರು. ಯಾರು ಮಾತಾಡ್ತಾ ಇದ್ದಿದ್ದ ಆತರ? ಅವ್ರು ಅಕುಲ್ ಬಾಯ್ ಮಾತಾಡ್ತಾ ಇದ್ರು. ಸತ್ ಹೆಣ ತರ ನಡ್ಕೊಂಡ್ ಬರ್ತಾ ಇದೀರಲ್ಲ, ಓ ಸತ್ ಹೆಣ ಅವಾಗ್ಲೇ ನಡೆಯುತ್ತೆ ಅಂತ ನನ್ಗೆ ಗೊತ್ತಾಗಿತ್ತು. ಕಂಟೆಸ್ಟೆಂಟ್ ಗೆಲ್ಲ ಏನೇನ್ ಫೆಸಿಲಿಟೀಸ್ ಕೊಡ್ತಾರೆ? ಅವ್ರು ಆಯುರ್ವೇದಿಕ್ ಡಾಕ್ಟರ್ ಇರ್ತಾರಲ್ಲ, ಅವ್ರು ಬರ್ತಾರೆ. ಎಲ್ಲಾರ್ಗು ಒಂದೇ ಮೆಡಿಸಿನ್, ಕೋಲ್ಡ್ ಇದ್ರೂ ಒಂದೇ ಮೆಡಿಸಿನ್, ಮೈಕೈ ನೋವು ಅಂದ್ರೇನು ಒಂದೇ ಮೆಡಿಸಿನ್. ಮೇ ಬಿ ಇವಳಿಗೆ ಇನ್ನೂ ಸ್ವಲ್ಪ ಬಾಯಿ ಇದೆ ಜಾಸ್ತಿ ಮಾತಾಡಕ್ಕೆ, ಅಂಡ್ ಆಲ್ಸೋ ಇವಳಿಗೆ ಬಿಟ್ರೆ TRP ಜಾಸ್ತಿ ಆಗುತ್ತೆ ಅನ್ನೋದಕ್ಕೂ ದೇ ವುಡ್ ಹ್ಯಾವ್ ಸೆಲೆಕ್ಟೆಡ್ ಒಂದ್ ಪ್ರೋಗ್ರಾಮ್ಗೋಸ್ಕರ. ನನ್ ಮಾನ ಮರ್ಯಾದೆ ಎಲ್ಲ ನಾನ್ ಏನಕ್ಕೆ ಕಳ್ಕೊಳ್ಳಿ. ಹಳ್ಳಿಗೆ ಹೋಗಿದ ತಕ್ಷಣ ಅಲ್ಲಿ ಹೆಂಗಿತ್ತು ಫೀಲ್ ನಿಮ್ಗೆ? ಈ ಮನೆಗೆ ಇವರೇ ಹೋಗ್ಬೇಕು ಅಂತ ಆಲ್ರೆಡಿ ಅನಲೈಸ್ ಮಾಡಿರ್ತಾರೆ, ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್. 90% ಆಲ್ಮೋಸ್ಟ್ ಎವ್ರಿಬಡಿ ಗುಡ್ ಡಿಸಿಷನ್ ತಗೊಂಡಿ. ದಟ್ ಇಸ್ ದ ಓನ್ಲಿ ರೀಸನ್ ಐ ಕೇಮ್ ಔಟ್. ಆಶ್ ಮೆಲೋ ಸ್ಕೈಲರ್. ಐ ಡೋಂಟ್ ಬ್ರೇಕ್ ಮೈ ಹೆಡ್ ಫಾರ್ ಎನಿಥಿಂಗ್. ನಿಮ್ಮ ಹೇಗಾಯ್ತು? ಸುಮ್ಮನೆ ಟೈಮ್ ಪಾಸ್ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಲ್ ಆಫ್ ಅ ಸಡನ್ ವಿಜಯಣ್ಣ ಅವ್ರ ಕಣ್ಣಿಗೆ ಅಪಿಯರ್ ಆಗ್ಬಿಟ್ಟು. ಹಾಯ್ ಆಶ್, ಹೇಗಿದ್ದೀರಾ? ಆಸಮ್ ಆಸಮ್. ನೀವ್ ಹೇಗಿದ್ದೀರಾ? ನಾನ್ ಸಕ್ಕತ್ತಾಗಿದ್ದೀನಿ. ಹೇಗೆ ಅನಿಸ್ತಾ ಇದೆ ಇವಾಗ ರಿಯಾಲಿಟಿ ಶೋ ಇಂದ ಆಚೆ ಬಂದಾದ್ಮೇಲೆ ರೆಸ್ಪಾನ್ಸ್ ಹೆಂಗಿದೆ? ನೆಮ್ಮದಿ ನೆಮ್ಮದಿ ಅನಿಸ್ತಿದೆ. ಅಂಡ್ ರೆಸ್ಪಾನ್ಸ್ ಆರ್ ಪ್ರಿಟಿ ಗುಡ್. ಯಾಕಂದ್ರೆ ಎಲ್ಲಾರು ಬಂದ್ಬಿಟ್ಟು ನಾನ್ ಅನ್ಕೊಂಡೆ, ಓ ಏನಕ್ಕೆ ಇವಳು ಆಚೆ ಬಂದಿದ್ದಾಳೆ, ಇಲ್ಲಾಂದ್ರೆ ನೀನ್ ಇನ್ನೂ ಇರ್ಬೋದಿತ್ತು ಅಂತ ರೆಸ್ಪಾನ್ಸ್ ಬರುತ್ತೆ ಅನ್ಕೊಂಡಿದ್ದೆ. ಬಟ್ 90% ಆಲ್ಮೋಸ್ಟ್ ಎವ್ರಿಬಡಿ ಗುಡ್ ಡಿಸಿಷನ್ ತಗೊಂಡಿದ್ಯಾ. ವಾಕಿಂಗ್ ಔಟ್ ಇಸ್ ಅ ವೆರಿ ಗುಡ್ ಡಿಸಿಷನ್ ಅಂತ ಹೇಳ್ತಾರೆ. ಆಕ್ಚುಲಿ ಏನಾಯ್ತು ಅವತ್ತಿನ ದಿನಾನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನಾಯ್ತು ಹೇಳಿ? ಅವತ್ತಿನ ಎಪಿಸೋಡ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಐ ಸ್ಟುಡ್ ಔಟ್ ಬಿಕಾಸ್ ಅಲ್ಲಿ ಸೇಫ್ಟಿ ಇಲ್ಲ ಫಸ್ಟ್ ಆಫ್ ಆಲ್, ಅಂಡ್ ಆಲ್ಸೋ ಅಲ್ಲಿ ಬಂದ್ಬಿಟ್ಟು ಕುಗ್ಸ್ತಾ ಇದ್ದಾರೆ. ಹ್ಯುಮ್ಯಾನಿಟಿನೇ ಇಲ್ಲ, ಒಂಚೂರು ಹ್ಯುಮ್ಯಾನಿಟಿ ಇಲ್ಲ ಆಯ್ತಾ. ಬಿಕಾಸ್ ಎಲ್ಲಾರು ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಓಕೆ ಮೇಡಮ್, ಎಸ್ ಮೇಡಮ್ ಅಂತ ಹೇಳಿ 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 ಆಸ್ ಡೇ ಗೋಸ್ ಅಲ್ವಾ, ಹೋಗು ಬಾ, ಏನ್ ಬಾಯ್ ಮುಚ್ಕೊಂಡಿರಕ್ ನಿಲ್ಕೊಳಕ್ ಆಗಲ್ವಾ ಮನುಷ್ಯ ನೀವು, ಅದು ಇದು ಅಂತ ಸ್ಟಾರ್ಟ್ ಮಾಡ್ಬಿಟ್ರು. ನಾನ್ ಅದೇ ಹೇಳ್ತಾರಲ್ವಾ, ಮರ್ಯಾದೆ ಇಲ್ದೇ ಇರೋ ಜಾಗದಲ್ಲಿ ಚಪ್ಪಲು ಬಿಡಬಾರ್ದು ಅಂತ ಹೇಳ್ಬಿಟ್ಟು, ನಾನ್ ಏನಕ್ ಬಿಡ್ಬೇಕು, ನಾನ್ ಬಂದ್ಬಿಟ್ಟೆ. ಐ ಜಸ್ಟ್ ವಾಕ್ಡ್ ಔಟ್. ಬಟ್ ಅಪಾರ್ಟ್ ಫ್ರಮ್ ದಟ್, ನಾನು ಇನ್ನೂ ಅಕುಲ್ ಬಾಯ್ ಹತ್ರ ಇನ್ನೂ ಕ್ವೆಶನ್ಸ್ ಎಲ್ಲ ನಾನು ಕೇಳಿದೀನಿ ಅವರಿಗೆ. ಆದ್ರೆ ಅವ್ರು ನನ್ನನ್ನು ಪೋರ್ಟ್ರೇಟ್ ಮಾಡಿರೋ ವಿಧ ಹೆಂಗಿದೆ ಅಂದ್ರೆ, ಓ ಆಶ್ ಬಂದ್ಬಿಟ್ಟು ಇದು ತುಂಬಾ ಚಿಕ್ಕ ಪ್ಲಾಟ್ಫಾರ್ಮ್, ಅವಳಿಂದ ಇದು ಶಿ ಇಸ್ ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್, ಸೊ ಶಿ ವಾಕ್ಡ್ ಔಟ್ ಅಂತ ಹೇಳ್ಬಿಟ್ಟು. ಬಟ್ ಅಕುಲ್ ಬಾಯ್ ಹೇಳಿದ ತಕ್ಷಣ ಇದು ತುಂಬಾ ಚಿಕ್ಕ, ಹಂಗಂದ್ರೆ ನಿನ್ ಪ್ರಕಾರ ಇದು ಬಂದು ತುಂಬಾ ಚಿಕ್ಕ ಪ್ಲಾಟ್ಫಾರ್ಮ್ ಅಂತ ಕೇಳಿದ ತಕ್ಷಣನೇ ನಾನು ಆನ್ಸರ್ ಕೊಟ್ಟಿದ್ದೀನಿ. ಇದ್ ಯಾವ್ದು ನನ್ಗೆ ಚಿಕ್ಕ ಪ್ಲಾಟ್ಫಾರ್ಮ್ ಎಲ್ಲ ದೊಡ್ಡ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಇಂದಾನು ಫೇಮ್ ಸಿಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಐ ಲಿಟಲ್ ಕನ್ಫ್ಯೂಸ್ಡ್, ನನಗೆ ಇರಕ್ ಇಷ್ಟ ಅಲ್ಲ, ಐ ವಾಂಟ್ ವಾಕ್ ಔಟ್ ಅಂತ ಹೇಳಿ. ಅವತ್ತು ಈ ಇನ್ಸಿಡೆಂಟ್ ಎಲ್ಲ ಆಗುವಾಗ ಏನ್ ಟಾಸ್ಕ್ ಇತ್ತು? ಟಾಸ್ಕ್ ಮುಗಿಸಿ ಅಥವಾ ಬಿಫೋರ್ ಡಿಸ್ಕಷನ್ ಏನಾಯ್ತು? ಅದೇ ನಿಮ್ಮ ಇದಕ್ಕೆ ಈ ಪ್ಲಾಟ್ಫಾರ್ಮ್ ತುಂಬಾ ಚಿಕ್ಕದು ಅಂದ್ರೆ ಮತ್ತೆ ನೀವಿನ್ನು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತನಾ? ಹಂಗಲ್ಲ. ಈಗ ಒಂದ್ ಆರ್ಟಿಸ್ಟ್ ಆದ್ರೆ ಎವ್ರಿ ಪ್ಲಾಟ್ಫಾರ್ಮ್ ವಿ ರೆಸ್ಪೆಕ್ಟ್. ಯಾಕಂದ್ರೆ ಎಲ್ಲಾ ಆರ್ಟಿಸ್ಟ್ಗೂ ಒಂದ್ ಚಿಕ್ಕ ಪ್ಲಾಟ್ಫಾರ್ಮ್ ಇರ್ಲಿ, ಒಂದ್ ದೊಡ್ಡ ಪ್ಲಾಟ್ಫಾರ್ಮ್ ಇರ್ಲಿ, ಇಲ್ಲಾಂದ್ರೆ ಅದ್ರಕ್ಕಿಂತ ದೊಡ್ಡ ಪ್ಲಾಟ್ಫಾರ್ಮ್ ಇರ್ಲಿ, ಎವ್ರಿ ಪ್ಲಾಟ್ಫಾರ್ಮ್ ವಿ ರೆಸ್ಪೆಕ್ಟ್. ಯಾಕಂದ್ರೆ ಅದೇ ನಮ್ಗೆ ಬ್ರೆಡ್ ಅಂಡ್ ಬಟರ್ ತರ ಅಲ್ವಾ. ಏನ್ ಮಾಡಿದ್ರೇನು ನಮ್ 100% ಕೊಟ್ಟು ಮಾಡಿನೂ ಇಫ್ ಯು ನಾಟ್ ಗೆಟಿಂಗ್ ದ ಸೇಮ್ ರೆಸ್ಪೆಕ್ಟ್, ಇಫ್ ಯು ನಾಟ್ ಗೆಟಿಂಗ್ ದ ಸೇಮ್ ಆಪರ್ಚುನಿಟಿ, ಅಲ್ಲಿ ಇರೋದೇ ವೇಸ್ಟ್. ಸುಮ್ನೆ ಏನಕ್ಕೆ? ನಾನ್ ಈಗ ಎಲ್ಲಾರು ಹೇಳ್ತಾರೆ, ಇಲ್ಲ ನಿನ್ ಎಮೋಷನ್ಸ್ ಎಲ್ಲ ನಿನ್ ಕಂಪ್ರೇಸ್ ಮಾಡ್ಬಿಟ್ಟು ನೀನ್ ಅಲ್ಲಿ ಇರ್ಲೇಬೇಕು, ಇಲ್ಲ ಅಲ್ಲೇ ಇರ್ಬೇಕಾಗಿತ್ತು ಅಂತ. ನಾನ್ ನನ್ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ, ನನ್ ಮಾನ ಮರ್ಯಾದೆ ಎಲ್ಲ ನಾನ್ ಏನಕ್ಕೆ ಕಳ್ಕೊಳ್ಳಿ ಒಂದ್ ಪ್ರೋಗ್ರಾಮ್ಗೋಸ್ಕರ? ವೈ ಆಮ್ ಐ ಸಪೋಸ್ ಟು ಪುಟ್ ಮೈ ಸೆಲ್ಫ್ ಡೌನ್? ಫಸ್ಟ್ ರಿಯಾಲಿಟಿ ಶೋಗೆ ಕಾಲ್ ಬಂದಾಗ ಏನಂತ ಅಪ್ರೋಚ್ ಮಾಡಿದ್ರು ನಿಮ್ಗೆ? ಕಮ್ಯುನಿಕೇಶನ್ ಏನಾಗಿತ್ತು? ಸೊ ಫಸ್ಟ್ ಕಮ್ಯುನಿಕೇಶನ್ ಬಂದ್ಬಿಟ್ಟು ದೇ ಸೆಡ್, ಹೇ ಆಶ್, ನಾವು ಜಿ ಟಿವಿ ಇಂದ ಕಾಲ್ ಮಾಡ್ತಾ ಇದೀವಿ, ಜಿ ಕನ್ನಡ ಅಂತ. ಈ ತರ ನಿಮ್ಗೆ ಹಳ್ಳಿ ಪವರ್ ಅಂತ ಒಂದ್ ರಿಯಾಲಿಟಿ ಶೋ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆ ಅಂತ ಹೇಳಿ ಅಲ್ಲಿ ಹೋಗಿದ ತಕ್ಷಣ ಏನ್ ಮಾಡಿದ್ರು, ದೇ ಟುಕ್ ಅ ಲಿಸ್ಟ್ ಆಫ್ ಇನ್ಫಾರ್ಮೇಶನ್ಸ್. ಪೇಪರ್ ಅಲ್ಲಿ ಆಡಿಷನ್ ಫಾರ್ಮ್ ಇರುತ್ತಲ್ಲ, ಫಾರ್ಮ್ ಅಲ್ಲೆಲ್ಲ ಇನ್ಫಾರ್ಮೇಶನ್ಸ್ ಎಲ್ಲ ತಗೊಂಡು, ನಿಮ್ ಮನೇಲಿ ಎಷ್ಟು ಜನ ಇದಾರೆ, ಯಾರ್ಯಾರಿದ್ದಾರೆ, ಏನೇನ್ ಕೆಲಸ ಮಾಡ್ತಾ ಇದಾರೆ, ನಿನ್ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು, ನಿನ್ಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವ್ದು, ಸ್ಯಾಡ್ ಮೂಮೆಂಟ್ ಯಾವ್ದು, ಅಂಡ್ ನಿಮ್ಗೆ ಏನಾದ್ರು ಡಸ್ಟ್ ಅಲರ್ಜಿ ಇದೆಯಾ, ಫೋಬಿಯಾಸ್ ಇದೆಯಾ, ಅದು ಇದು ಎಲ್ಲ ಅಂತ ಕೇಳಿ ಫೈನಲಿ ದೇ ಗಾಟ್ ಅಸ್ ಇನ್. ಒಳಗಡೆ ಹೋಗಿದ ತಕ್ಷಣ ನಾನು ಅನ್ಕೊಂಡೆ ಅಲ್ಲಿ ರೋಪ್ ಎಲ್ಲ ಇತ್ತು, ಮತ್ತೆ ಟೈರ್ಗಳಿತ್ತು, ದೊಡ್ಡ ದೊಡ್ಡ ಟೈರ್ಗಳಿತ್ತು. ನಾನು ಅನ್ಕೊಂಡೆ, ಓ ಇವತ್ತು ಏನಾದ್ರು ಟಾಸ್ಕ್ ಮಾಡಕ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ದೆನ್ ನಾರ್ಮಲ್ ಆಗಿ ಆ ಶೀಟ್ ಅಲ್ಲಿ ಏನೆಲ್ಲ ಬರ್ದಿದೆ ಎಲ್ಲ ಕೇಳ್ಬಿಟ್ಟು ಫೈನಲಿ ನೀವು ಮಂತ್ಲಿ ಎಷ್ಟು ಸ್ಪೆಂಡ್ ಮಾಡ್ತೀರಾ, ನಿಮ್ ಎಕ್ಸ್ಪೆನ್ಸಸ್ ಎಷ್ಟು, ಮತ್ತೆ ನಿಮ್ ಹೇರ್ ಕಲರ್ ಎಷ್ಟು ಸರಿ ಚೇಂಜ್ ಮಾಡ್ತೀರಾ, ಎಷ್ಟು ಪಿಯರ್ಸಿಂಗ್ಸ್ ಇದೆ, ಎಷ್ಟು ಟ್ಯಾಟೂಸ್ ಇದೆ, ಎಲ್ಲಾ ಕೇಳ್ಬಿಟ್ಟು ಅಷ್ಟೇ ನಾನು ಆಡಿಷನ್, ಬೇರೆ ಏನೂ ಆಡಿಷನ್ ಆಗಿಲ್ಲ. ಟಾಸ್ಕ್ ಏನು ಮಾಡಕ್ ಕೊಡ್ಲಿಲ್ಲ ಅವತ್ತು? ಇಲ್ಲ. ಓಕೆ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ನಿಮ್ಗೆ ಒಳ್ಳೆ ಫಾಲೋವರ್ಸ್ ಇದಾರೆ ಅಂತ ನೋಡ್ಬಿಟ್ಟೇನೆ
ಸೆಲೆಕ್ಟ್ ಕರೆಕ್ಟ್ ಮೇ ಬಿ ಇವಳಿಗೆ ಇನ್ನೂ ಸ್ವಲ್ಪ ಬಾಯಿ ಇದೆ ಜಾಸ್ತಿ ಮಾತಾಡಕ್ಕೆ ಅಂಡ್ ಆಲ್ಸೋ ಇವಳಿಗೆ ಬಿಟ್ರೆ TRP ಜಾಸ್ತಿ ಆಗುತ್ತೆ ಅನ್ನೋದಕ್ಕೂ ದೇ ವುಡ್ ಹ್ಯಾವ್ ಸೆಲೆಕ್ಟೆಡ್ ಮೀ ವಿತೌಟ್ ಎನಿ ಕೈಂಡ್ ಆಫ್ ಆಡಿಷನ್. ಇವಾಗ ಶೋಗೆ ಕರ್ಕೊಂಡು ಹೋಗುವಾಗ ನಿಮ್ಮನ್ನ ತುಂಬಾ ರಾಯಲ್ ಆಗಿ ಕರ್ಕೊಂಡು ಹೋದ್ರು. ಕರೆಕ್ಟ್. ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಹಳ್ಳಿಗೆ ಹೋಗಿದ ತಕ್ಷಣ ಅಲ್ಲಿ ಹೆಂಗಿತ್ತು ಫೀಲ್ ನಿಮ್ಗೆ? ಈಗ ಫಸ್ಟ್ ಅದೇ ಅವಾಗ್ಲೇ ಹೇಳಿರ್ತಾರನೆ ಫಸ್ಟ್ ಎಲ್ಲಾರು ಮೇಡಮ್ ಓಕೆ ಬನ್ನಿ ಅಂತ ಹೇಳ್ತಾ ಇದ್ರು ಕ್ರೂ ಅಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಮರ್ಯಾದೆನೇ ಕಡಿಮೆ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅವರೆಲ್ಲ ಯಾರು ಅಲ್ವಾ? We have come to them, they haven't come to us. And moreover free ಆಗಿ ಮಾಡ್ತಾ ಇದೀನಿ ಅನ್ನೋದಕ್ಕೆ we are not supposed to lose all our ಮಾನ ಮರ್ಯಾದೆ and be like ಇಲ್ಲ ಸರ್ ಇಟ್ಸ್ ಓಕೆ ಸರ್ ನೀವ್ ಏನ್ ಬೇಕಾದ್ರೂ ಹೇಳಿ ಸರ್ ನೋ ಪ್ರಾಬ್ಲಮ್ ಸರ್ ನಾವ್ ಕೇಳ್ತಾನೆ. ಆತರ ಹುಡುಗಿ ನಾನಲ್ಲ ಗುರು, ನನ್ಗೆ ಆತರ ಎಲ್ಲ ಆಗಲ್ಲ. ನೀನ್ ಮರ್ಯಾದೆ ಕೊಡು ನಾನು ಮರ್ಯಾದೆ ಕೊಡ್ತೀನಿ. ರಿಪೀಟ್ ಅಲ್ಲಿ ಹಂಗೆ ಅವ್ರು ಹೇಳ್ತಾನೆ ಏನಾದ್ರು ಹೇಳ್ಬಿಟ್ರೆ ಬಾಯ್ ಮುಚ್ಚು ಅಂತ ಹೇಳ್ಬಿಟ್ರೆ ನಾನ್ ಸಪೋಸ್ ಹಂಗೆ ಎದುರು ನಿಂತಿ ನೀನ್ ಯಾವನು ನನಗೆ ಹೇಳಕ್ಕೆ ಅಂತ ನಿಂತ್ರೆ he cannot talk. Well, instead they will only convince me ಇಲ್ಲ ಹಂಗೆಲ್ಲ ಮಾಡ್ಬೇಡ ಎಪಿಸೋಡ್ ಹೋಗ್ಬೇಕು ಈಗ ಅಂತ ಮಾಡ್ತಾರೆ. ನಾನ್ ಒಂದ್ ವಾರ ಕಾಯ್ದು ನೋಡ್ದೆ ನನ್ಗಾಗ್ಲಿಲ್ಲ. I said you know what it's okay to walk out ಅಂತ ಹೇಳ್ಬಿಟ್ಟು I walked out. ಬಟ್ ಹಳ್ಳಿ ಜನರು ದೇ ಆರ್ ಗೋಲ್ಡ್ 24 ಕ್ಯಾರೆಕ್ಟರ್ ಗೋಲ್ಡ್ ಅಂತ ಹೇಳ್ಬೋದು. they took care after me and everybody else in a very nice way. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮನೆಯವರಂತೂ ದೇ ಆರ್ ಜೆಮ್ಸ್ ಅಂತ ಹೇಳ್ಬೋದು. ಸೆಟ್ ಅಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಆಗಿದ್ದು ಯಾವ್ದು ನಿಮ್ಗೆ? ತುಂಬಾ ಕುಗ್ಸ್ತಾ ಇದ್ರು. ಲೈಕ್ ಹೆಂಗ್ ಗೊತ್ತಾ, ಈಗ ಮರ್ಯಾದಿನೇ ಇಲ್ದೇ ಇರೋ ತರ ಏನೋ ಸುಮ್ಮನೆ ಕಾಟಾಚಾರಕ್ ಬಂದಿದೀವಿ ಮಾತಾಡ್ತಾ ಇದ್ದಿದ್ದ ಆತರ ಅವ್ರು ಅಕುಲ್ ಬಾಯ್ ಮಾತಾಡ್ತಾ ಇದ್ರು, ಇಲ್ಲ ಅಂತ ಹೇಳಲ್ಲ. ಅದು ಬಿಟ್ಟಿ ಕ್ರೂ ಮೆಂಬರ್ಸ್ ಆಲ್ಸೋ ವಾಸ್ ಟಾಕಿಂಗ್. ಈಗ ಸಪೋಸ್ ಏನಾದ್ರೂ ಸರಿಯಾಗಿ ಲೈನ್ ಆಗಿಲ್ಲ ಅಂದ್ರೆ, ಇಲ್ಲಾಂದ್ರೆ ಏನಾದ್ರೂ ಅಕುಲ್ ಬಾಯ್ ಮಾತಾಡುವಾಗ ಇಲ್ಲಾಂದ್ರೆ ಬೇರೆ ಏನಾದ್ರು ಮಾತಾಡ್ತಾ ಇದ್ರೆ, ನಾವ್ ಕಂಟೆಸ್ಟೆಂಟ್ ಒಳಗಡೆನೆ ಏನಾದ್ರು ಮಾತಾಡ್ತಾ ಇದ್ರೆ ಏನ್ ಬಾಯ್ ಮುಚ್ಕೊಂಡ್ ನಿಂತ್ಕೊಳಕ್ ಆಗಲ್ವಾ? ಇಲ್ಲಾಂದ್ರೆ ಸತ್ ಹೆಣ ತರ ನಡ್ಕೊಂಡ್ ಬರ್ತಾ ಇದೀರಲ್ಲ. ಸತ್ ಹೆಣ ಅವಾಗ್ಲೇ ನಡೆಯುತ್ತೆ ಅಂತ ನನ್ಗೆ ಗೊತ್ತಾಗಿದ್ದು, ನನ್ಗೆ ಗೊತ್ತೇ ಆಗ್ಲಿಲ್ಲ ನೋಡಿ. The way they are talking is almost very humiliating and I cannot take all those bullshits. ಅಲ್ಲಿ ಹೋದಾಗ ಕಂಟೆಸ್ಟೆಂಟ್ ಗೆಲ್ಲ ಏನೇನ್ ಫೆಸಿಲಿಟೀಸ್ ಕೊಡ್ತಾರೆ? ಏನಿದ್ರುನು ಅವ್ರು ಆಯುರ್ವೇದಿಕ್ ಡಾಕ್ಟರ್ ಇರ್ತಾರಲ್ಲ ಅವ್ರು ಬರ್ತಾರೆ, ಎಲ್ಲಾರ್ಗು ಒಂದೇ ಮೆಡಿಸಿನ್ ಕೊಡ್ತಾರೆ. ಕೋಲ್ಡ್ ಇದ್ರೂನು ಒಂದೇ ಮೆಡಿಸಿನ್, ಹಂಗ್ ಸಪೋಸ್ ಕಾನ್ಸ್ಟಿಪೇಷನ್ ಆದ್ರೇನು ಒಂದೇ ಮೆಡಿಸಿನ್, ಇಲ್ಲಾಂದ್ರೆ ಮೈಕೈ ನೋವು ಅಂದ್ರೇನು ಒಂದೇ ಮೆಡಿಸಿನ್, ಸೇಮ್ ಮೆಡಿಸಿನ್. ಕೆಲವೊಬ್ರಿಗೆ ಅಲರ್ಜಿ ಎಲ್ಲ ಆಗಿದೆ, ಕೆಲವೊಬ್ರಿಗೆ ಏನ್ ಹೇಳೋದು ಫ್ರಾಕ್ಚರ್ ಆಗಿದೆ. ಎಲ್ಲರಿಗೂ ಹಂಗ್ ಸಪೋಸ್ ಮೇಜರ್ ಆಗಿ ಅಪಾರ್ಟ್ ಫ್ರಮ್ ಫೀವರ್ ಫ್ಲೂ ಅಂಡ್ ಕಾಫ್, ಅಪಾರ್ಟ್ ಫ್ರಮ್ ದಟ್ ಏನಾದ್ರು ಮೇಜರ್ ಆಗಾದ್ರೆ 20 ಕಿಲೋಮೀಟರ್ಸ್ ಆ ಕಡೆ ಹೋಗ್ಬೇಕು. ಆಂಬ್ಯುಲೆನ್ಸ್ ಎಲ್ಲ ಇರುತ್ತೆ ಅಲ್ಲಿ, ಡಾಕ್ಟರ್ಸ್ ಎಲ್ಲ ನಾರ್ಮಲ್ ಆಂಬ್ಯುಲೆನ್ಸ್ ಇದೆ. ಅಂಡ್ ಮೋರ್ ಓವರ್ ಅವಾಗ್ಲೇ ಹೇಳಿದಲ್ಲ ಡಾಕ್ಟರ್ ಇದಾರೆ, ಆದ್ರೆ he hasn't completed his study. ಅಲ್ಲಿ ಮನೆಯಲ್ಲಿ ನೀವು ಉಳ್ಕೊಳ್ಳೋದಕ್ಕೆಲ್ಲ ಜಾಗ ಕೊಡ್ತಾರಲ್ಲ, ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೊಂತೀರಾ ಅಥವಾ ಅವರೇ ಹೇಳ್ತಾರ? ಅದೇ ಅವಾಗ್ಲೇ ಹೇಳಿರ್ತಾರನೆ, ಎಲ್ಲ ಸ್ಕ್ರಿಪ್ಟೆಡ್, ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್. ಈ ಮನೆಗೆ ಇವರೇ ಹೋಗ್ಬೇಕು ಅಂತ ಆಲ್ರೆಡಿ ಅನಲೈಸ್ ಮಾಡಿರ್ತಾರೆ. ಇವಾಗ ನನ್ಗೂ ನಿಮ್ಗೂ ಆಗಿಲ್ಲ ಅಂದ್ರೆ ನಾವಿಬ್ರು ಒಂದೇ ಮನೆ. ಯಾಕೆ ಹೇಳಿ, ಜಗಳ ಆಗುತ್ತೆ, TRP ಹೋಗುತ್ತೆ, ಕಂಟೆಂಟ್ ಬರುತ್ತೆ ಜಗಳದಲ್ಲೇ, ಅದಕ್ಕೆ ಹಂಗಾಗ್ಬಿಡ್ತಾರೆ. ಇದೆಲ್ಲ ಹಾಕೋದ್ ಹೆಂಗೆ ಯಾರು ಅಂತ ಕೇಳಿದ್ರೆ ಕಂಟೆಸ್ಟೆಂಟ್ ಕೋಆರ್ಡಿನೇಟರ್. ಒಂದಿನ ಮುಂಚೆನೆ ಹೋಟೆಲ್ಗೆಲ್ಲ ಕರ್ಕೊಂಡು ಹೋದ್ರು, ನೋಡಿದ್ರ ನೀವು? ಲೈಕ್ ಲಾಂಚ್ ಎಲ್ಲ ಆಗಿದ ತಕ್ಷಣ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ, ಒಂದು 5 ಸ್ಟಾರ್ ಹೋಟೆಲ್ಗೆ. ಅಲ್ಲಿ ಎಲ್ಲಾರ್ಗು ಗೊತ್ತಾಗುತ್ತೆ. ಕಂಟೆಸ್ಟೆಂಟ್ ಮ್ಯಾನೇಜರ್ ಅಂತೂ ಫುಲ್ ಪಿನ್ ಟು ಪಿನ್ ಎಲ್ಲ ರೀಡ್ ಮಾಡ್ಬಿಟ್ಟು ಓಕೆ ಇವ್ರನ್ನ ಈ ಮನೆಗೆ ಕಳಿಸ್ಬೇಕು, ಇವ್ರನ್ನ ಆ ಮನೆಗೆ ಕಳಿಸ್ಬೇಕು ಅಂತ ಆಲ್ರೆಡಿ ಒಂದ್ ಲಿಸ್ಟ್ ಹಾಕಿ ಅವ್ರ ಹತ್ರ ಕೊಟ್ಟಿರ್ತಾರೆ. ದೇ ವಿಲ್ ಡೂ ಅಕಾರ್ಡಿಂಗ್ಲಿ. ಈಗ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಿದ ತಕ್ಷಣ ಯಾರು ಅಷ್ಟು ಬ್ಯಾಕ್ಔಟ್ ಮಾಡ್ಬಿಡ್ತಾರೆ, ಏನಾದ್ರೂ ಪರವಾಗಿಲ್ಲ ನೀನ್ ಯಾರಷ್ಟೆಲ್ಲ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಅಷ್ಟು ದೊಡ್ಡ ಜಗಳ ಆಗಿದೆ ಅವತ್ತು, ಬಟ್ ಏನು ಪೋರ್ಟ್ರೇಟ್ ಮಾಡಿಲ್ಲ. ಆಶಕ್ ಬಂದ್ಬಿಟ್ಟು ಈ ಪ್ರೋಗ್ರಾಮ್ ಆಶ್ ಇಸ್ ನಾಟ್ ಅಪ್ ಟು ಆಶ್ ಸ್ಟ್ಯಾಂಡರ್ಡ್. ನಾನ್ ಸ್ಟ್ಯಾಂಡರ್ಡ್ ಅಂತ ಹೇಳೇ ಇಲ್ಲ ಗುರು, ಎಲ್ಲೂ ಹೇಳೇ ಇಲ್ಲ. ಐ ಹ್ಯಾವ್ ನೆವರ್ ಸ್ಪೋಕನ್ ಎನಿಥಿಂಗ್ ಅಬೌಟ್ ಸ್ಟ್ಯಾಂಡರ್ಡ್. ಬೀಯಿಂಗ್ ಎನ್ ಆರ್ಟಿಸ್ಟ್, ಸ್ಮಾಲ್ ಪ್ಲಾಟ್ಫಾರ್ಮ್ ಇಲ್ಲಾಂದ್ರೆ ದೊಡ್ಡ ಪ್ಲಾಟ್ಫಾರ್ಮ್ ಇರ್ಲಿ, ಎವ್ರಿಥಿಂಗ್ ವಿ ರೆಸ್ಪೆಕ್ಟ್. ಬಿಕಾಸ್ ಅದೇ ನಮ್ಗೆ ಅನ್ನ ಹಾಕೋದು. ಫಸ್ಟ್ ನಾವ್ ರೆಸ್ಪೆಕ್ಟೇ ಕೊಟ್ಟಿಲ್ಲ ಅಂದ್ರೆ ವಿ ವಿಲ್ ನಾಟ್ ಗೆಟ್ ಚಾನ್ಸಸ್, ನಮಗ್ ಪ್ಲಾಟ್ಫಾರ್ಮೇ ಸಿಗಲ್ಲ ಅಲ್ವಾ? ಸೊ ದಟ್ ಇಸ್ ಹೌ ಇಟ್. ನಿಮ್ಮನ್ನ ಮಾತ್ರ ಹಂಗ್ ಟ್ರೀಟ್ ಮಾಡ್ತಿದ್ರಾ ಅಥವಾ ಇರೋ ಎಲ್ಲ ಕಂಟೆಸ್ಟೆಂಟ್ ನು ಹಾಗೆ ಟ್ರೀಟ್ ಮಾಡ್ತಿದ್ರಾ? ಈಗ 12 ಪರ್ಸನಾಲಿಟೀಸ್ ಇದೀವಲ್ಲ, ಹೌದು, ಎವ್ರಿ 12 ಪರ್ಸನಾಲಿಟೀಸ್ ಗು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡಿದ್ದಾರೆ. ಆದ್ರೆ ಎಲ್ಲ ಹ್ಯೂಮಿಲಿಯೇಷನ್ ಅಂತೂ ಹಾಗೆ ಆಗಿದೇನು ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಈಗ ಫಸ್ಟ್ ಟಾಸ್ಕ್ ಬಂದಾದ್ಮೇಲೆ ಕೆಲವೊಂದು ಕಂಟೆಸ್ಟೆಂಟ್ಸ್ ಗೆ ಸಗಣಿ ನೀರು ಹುಯ್ದಿದ್ದಾರೆ. ಅದು ದಟ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಹ್ಯೂಮಿಲಿಯೇಷನ್. ಪನಿಷ್ಮೆಂಟ್ ಕೊಡ್ಬೇಕು, ಆದ್ರೆ ಕಲಿಯೋ ತರ ಪನಿಷ್ಮೆಂಟ್ ಕೊಡ್ಬೇಕು. ಅದು ಆಲ್ರೆಡಿ ಅವ್ರ ಹತ್ರ ಹೇಳಿದೀವಿ, 1000 ಸತಿ ಮಾತಾಡಿದೀವಿ ನಾವು. ಪನಿಷ್ಮೆಂಟ್ ಕೊಡ್ಬೇಡಿ ಅಂತ ಹೇಳ್ತಿಲ್ಲ, ನಾವು ಟಾಸ್ಕ್ ಮಾಡ್ತೀವಿ, ಮಾಡಲ್ಲ ಅಂತ ಹೇಳ್ತಿಲ್ಲ. ಬಟ್ ಪನಿಷ್ಮೆಂಟ್ ಕೊಡುವಾಗ ನಾವು ಕಲಿಯೋ ತರ ಏನಾದ್ರು ಪನಿಷ್ಮೆಂಟ್ ಇರ್ಬೇಕು. ನಮ್ಮನ್ನ ಕುಗ್ಸೋ ತರ ಇಲ್ಲಾಂದ್ರೆ ಹ್ಯೂಮಿಲಿಯೇಟ್ ಮಾಡೋ ತರ ಪನಿಷ್ಮೆಂಟ್ ಇರಬಾರ್ದು, ಜಸ್ಟ್ ಫಾರ್ ದೇರ್ TRP.
ಸೊ ಶೋಗ್ ಹೋಗುವಾಗ ನಿಮ್ಗೆ ಕೆಲವೊಂದನ್ನ ಎಕ್ಸ್ಪ್ಲೈನ್ ಮಾಡಿದ್ರ, ನೋಡಿ ಇದು ರಿಯಾಲಿಟಿ ಶೋ, ಈ ತರ ಟಾಸ್ಕ್ ಇರುತ್ತೆ, ಈ ತರ ಚಾಲೆಂಜಸ್ ಇರುತ್ತೆ ಅಂತೆಲ್ಲ ಏನಾದ್ರು ಎಕ್ಸ್ಪ್ಲೈನ್ ಮಾಡಿದ್ರ? ಡೀಟೇಲ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ. ಆದ್ರೆ ನಮ್ಗೆ ಗೊತ್ತು ನಮ್ಗೆ ಫಿಸಿಕಲ್ ಟಾಸ್ಕ್ ಇರುತ್ತೆ, ಫಿಸಿಕಲ್ ಟಾಸ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಬಿಕಾಸ್ ಅವ್ರು ಆಲ್ರೆಡಿ ರೆಫರ್ ಮಾಡಕ್ಕೆ ಪೇಟೆ ಹುಡುಗಿ ಹಳ್ಳಿ ಲೈಫ್ ಅಂತ ಒಂದ್ ಕಾನ್ಸೆಪ್ಟ್ ತೆಗೆದ್ರು. ನಾನ್ ಎಲ್ ತನಕ ಪೇಟೆ ಹುಡುಗಿ ಹಳ್ಳಿ ಲೈಫ್ ನನ್ನ ಜೀವನದಲ್ಲಿ ನೋಡೇ ಇಲ್ಲ, ಇಲ್ಲಿ ತನಕ ನೋಡಿಲ್ಲ. ಬಟ್ ನಾನ್ ಕೇಳ್ಪಟ್ಟಿದ್ದೀನಿ ಈ ತರ ಎಲ್ಲ ಮಾಡ್ತಾರೆ, ಈ ತರ ಎಲ್ಲ ಮಾಡ್ತಾರೆ. ಅದಕ್ಕೂ ಅಕುಲ್ ಬಾಯ್ನೆ ಹೋಸ್ಟ್ ಆಗಿದ್ರು ಅಂತ ಎಲ್ಲ ಗೊತ್ತಿದೆ. ಸೊ ನಿಮ್ಗೆ ಕಷ್ಟ ಅಂತ ಅನಿಸ್ತಾ ಹಳ್ಳಿಗೆ ಹೋಗಿ ಹಳ್ಳಿಲಿರೋದು, ಅಥವಾ ಹಳ್ಳಿ ವಾತಾವರಣ ಎಲ್ಲ ನೋಡಿ ಸ್ವಲ್ಪ ಓಕೆ ಚೆನ್ನಾಗಿದೆ ಇದು ಒಂಥರ? ಅಪಾರ್ಟ್ ಫ್ರಮ್ ವಾತಾವರಣ ಏನ್ ಹೇಳ್ಬೇಕಂದ್ರೆ ಟಾಸ್ಕ್ ಎಲ್ಲ ನಾನು ಎಲ್ಲಾ ಟಾಸ್ಕ್ ಮಾಡ್ತಿದ್ದೆ. ಈಗ ಒಂದ್ ಟಾಸ್ಕ್ ಈ ತರ ಇದೆ, ಇಷ್ಟು ಕಷ್ಟ ಇದೆ, ನಾನ್ ಮಾಡಲ್ಲ ಅಂತ ಎಲ್ಲೂ ನಿಂತಿಲ್ಲ ಅಲ್ಲ, ಎಲ್ಲೂ ಹೇಳೇ ಇಲ್ಲ ನಾನ್ ಟಾಸ್ಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ನಾನ್ ಆಚೆ ಬಂದಿರೋದ್ ಒಂದೇ ಕಾರಣ ಅಂದ್ರೆ ಸೇಫ್ಟಿ ಇಲ್ಲ ಅಂಡ್ ಫೇವರಿಸಮ್ ಇದೆ ಅಂಡ್ ಆಲ್ಸೋ ತುಂಬಾ ಮಾತುಗಳು ಕುಗ್ಸೋ ತರ ಇದೆ ಅಂತ ಹೇಳ್ಬಿಟ್ಟಕ್ಕೆ. ದಟ್ ಇಸ್ ದ ಓನ್ಲಿ ರೀಸನ್ ಐ ಕೇಮ್ ಔಟ್.